ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಅಭ್ಯರ್ಥಿಗಳ ಆಯ್ಕೆ ಕಸರತ್ತಿಗೆ ಹೈಕಮಾಂಡ್ ಗಮನ ಕೊಡ್ತಾ ಇದೆ. ಜನವರಿ 10ರಂದು ಮಹತ್ವದ ಸಭೆಯನ್ನ ಕರೆದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ. ಸಚಿವರು, ಶಾಸಕರು, ಎಂಎಲ್ಸಿಗಳು, ಜಿಲ್ಲಾಧ್ಯಕ್ಷರ ಸಭೆಯನ್ನ ಕರೆಯಲಾಗಿದೆ. ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ ಡಿಕೆಶಿ. ಈಗಾಗಲೇ ಲೋಕಸಭಾ ಕ್ಷೇತ್ರಗಳಿಗೆ ಉಸ್ತುವಾರಿಗಳ ನೇಮಕ ಆಗಿದೆ. ಸ್ಥಳೀಯರ ಅಭಿಪ್ರಾಯವನ್ನ ಪಡೆದು ಆಕಾಂಕ್ಷಿಗಳ ಪಟ್ಟಿಯನ್ನ ಸಚಿವರುಗಳು ನೀಡಿದ್ದಾರೆ. ಅದೇ ಪಟ್ಟಿಯನ್ನ ಮುಂದಿಟ್ಕೊಂಡು ಚರ್ಚೆಯನ್ನ ನಡೆಸಲಿದ್ದಾರೆ ಡಿಕೆಶಿ. ಕ್ಷೇತ್ರವಾರು 2 ಆಕಾಂಕ್ಷಿಗಳ ಪಟ್ಟಿ ಫೈನಲ್ ಅನ್ನ ಮಾಡಲಿದ್ದಾರೆ ಹಿರಿಯರು. ಆ ಪಟ್ಟಿಯನ್ನ ಹೈಕಮಾಂಡ್ಗೆ ರವಾನಿಸಲಿರುವಂತಹ ರಾಜ್ಯ ನಾಯಕರು ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಮತ್ತೊಮ್ಮೆ ಚರ್ಚಿಸಿ ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗುತ್ತೆ. ಲೋಕಸಭಾ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಅಳೆದು ತೂಗಿ ಅಭ್ಯರ್ಥಿಗಳನ್ನ ಫೈನಲ್ ಮಾಡಬೇಕಾಗಿದೆ. ಸೊ ಹಾಗಾಗಿ ಎಲ್ಲ ಪಕ್ಷಗಳು ಕೂಡ ಅವರದ್ದೇ ಆದಂತ ಮಾನದಂಡದಲ್ಲಿ, ಅವರದ್ದೇ ಆದಂತ ಆಯಾಮದಲ್ಲಿ ಅಭ್ಯರ್ಥಿಗಳ ಆಯ್ಕೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕೂಡ ತುಂಬಾ ದಿನಗಳ ಹಿಂದೆನೆ ಉಸ್ತುವಾರಿಗಳನ್ನು ನೇಮಕ ಮಾಡಲಾಗಿತ್ತು. ಹಾಗೇನೆ ಸ್ಥಳೀಯ ಶಾಸಕರು ಮತ್ತು ಸಚಿವರುಗಳಿಗೆ ನಿಮ್ಮಲ್ಲಿ ಯಾರು ಲೋಕಸಭಾ ಅಭ್ಯರ್ಥಿಗಳು ಇದ್ದಾರೆ, ಜನರ ಒಲವು ಯಾರ ಮೇಲೆ ಇದೆ, ಅವ್ರ ಹೆಸರನ್ನ ಹೇಳಿ, ಅವರ ಹೆಸರಿನ ಪಟ್ಟಿಯನ್ನ ಕಳಿಸಿ ಅಂತ ಹೇಳಿದ್ರು. ಸೊ ಆ ಪಟ್ಟಿ ಈಗ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರ ಕೈ ಸೇರಿದೆ. ಅಲ್ಲೂ ಕೂಡ ಫಿಲ್ಟರ್ ಮಾಡಿ 2 ಹೆಸರುಗಳನ್ನ ಹೈಕಮಾಂಡ್ಗೆ ಕಳಿಸಲಾಗತ್ತೆ. ಮತ್ತಲ್ಲೊಂದು ಮೀಟಿಂಗ್ ಇದೆ, ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಇದೆ, ಅಲ್ಲಿ ಫೈನಲೈಸ್ ಮಾಡಲಾಗತ್ತೆ. ಸೊ ಇಲ್ಲಿ ಯಾರ್ಯಾರ ಹೆಸರು ಕೇಳಿ ಬರ್ತಾ ಇದೆ. ಕೆಲವು ಕಡೆಯಲ್ಲಿ ತಮ್ಮ ಪುತ್ರರಿಗೆ, ತಮ್ಮ ಪುತ್ರಿಯರಿಗೆ, ತನ್ನ ಸಹೋದರರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಶಾಸಕರುಗಳು, ಸಚಿವರುಗಳು ಒದ್ದಾಡಿದ್ದು ಕೂಡ ಇದೆ. ಅವ್ರ ಹೆಸರುಗಳು ಕೂಡ ಇದೆ. ಅದರಲ್ಲಿ ಯಾರ ಹೆಸರನ್ನ ಬಿಡ್ತಾರೆ, ಯಾರ ಹೆಸರನ್ನ ಸೇರ್ಪಡಿಸ್ತಾರೆ, ಯಾರಿಗೆ ಕೋಕ್ ಕೊಡ್ತಾರೆ, ಯಾರಿಗೆ ಮಣೆ ಹಾಕ್ತಾರೆ, ಇದೆಲ್ಲದರ ಜೊತೆಗೆ ಹೈಕಮಾಂಡ್ ಯಾರನ್ನ ಆಯ್ಕೆ ಮಾಡುತ್ತೆ, ಯಾರನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡುತ್ತೆ, ಯಾರಿಗೆ ಮಣೆ ಹಾಕುತ್ತೆ ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಕುತೂಹಲಕ್ಕೆ, ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ಬಹಳ ಎಚ್ಚರಿಕೆಯಿಂದ ಅಭ್ಯರ್ಥಿಗಳ ಆಯ್ಕೆಯನ್ನ ಮಾಡ್ತಾ ಇದೆ. ಕೆಲವು ಕಡೆಯಲ್ಲಿ ಅವರು ಈ ಬಣ ಆ ಬಣ ಅಂತೆಲ್ಲ ಇದೆ. ಎಲ್ಲವನ್ನ ಫೈನಲ್ ಮಾಡಿಕೊಂಡು ಹೆಸರನ್ನ ಅನೌನ್ಸ್ ಮಾಡೋದು ಬಾಕಿ ಇದೆ.